ವಾಲ್ಮೀಕಿ ನಿಗಮದ ಹಗರಣದ ಬೆನ್ನತ್ತಿರುವಂತ ಇಡಿಗೆ ಅದೊಂದು ಲೆಕ್ಕ ಸಿಗ್ತಾ ಇಲ್ಲ. 55 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಅನ್ನೋ ಪಕ್ಕಾ ಲೆಕ್ಕ ಹುಡುಕೋದಕ್ಕೆ ವಾಲ್ಮೀಕಿ ನಿಗಮದ ದುಡ್ಡು ನುಂಗಿದವರ ಜನ್ಮ ಜಾಲಾಡ್ತಿದೆ ಇಡಿ. ಈ ಪ್ರಕರಣದಲ್ಲಿ ನಾಗೇಂದ್ರ ಬಂಧನ ಆಗಿದೆ. ಆದರೆ ನಾಗೇಂದ್ರ ತಮಗೇನೂ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಉಳಿದವರನ್ನ ಭೇಟಿ ಆಗೋದಕ್ಕೆ ಇಡಿ ಸಜ್ಜಾಗಿದೆ. ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಹಣಕಾಸು ಸಚಿವರಾಗಿ ಏನೇನು ನಡೀತಾ ಇದೆ ಅನ್ನುವಂಥ ಸಂಗತಿ ತಮ್ಮ ಗಮನಕ್ಕೆ ಬರಲಿಲ್ವಾ? ಅಂದ್ರೆ ಅಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ರು ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ? ಬಹುಶಃ ಡೆತ್ ನೋಟು ಇರದೇ ಹೋಗಿದ್ರೆ ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನ್ ಮಾಡ್ತಾ ಇದ್ರಿ? ಸಂಪೂರ್ಣವಾಗಿ ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದೇ ಮಾಡಿರುವಂತಹದ್ದು. ಇದು ನನ್ನ ಗಮನಕ್ಕೆ ಬಂತು ಇಲ್ಲ. ದಿನ ದಿನಕ್ಕೂ ಕಾನೂನು ಕುಣಿಕೆ ಬಿಗಿ ಆಗ್ತಿದೆ. ಹಗರಣ ಆರೋಪದ ಅಗ್ನಿ ತನಗೆಯೇ ಬಿಸಿ ಮುಟ್ಟಿಸ್ತಿದೆ. ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ, ಯಾವ ಕಾರಣ ಕೊಡಬೇಕೋ ಒಂದೋ ತಿಳಿಯುತ್ತಿಲ್ಲ. ಇಡಿ ಬಲೆಯಲ್ಲಿ ಸಿಲುಕಿರೋ ನಾಗೇಂದ್ರ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಲಾಕ್. ಇಡಿ ಇಕ್ಕಳದಲ್ಲಿ ಮಾಜಿ ಸಚಿವ ವಿಲವಿಲ, ಇಡೀ ದಿನ ವಿಚಾರಣೆ. ತನಿಖೆಯಲ್ಲಿ ಸಿಕ್ತು 35 ಕೋಟಿ ಲೆಕ್ಕ, 55 ಕೋಟಿಗಾಗಿ ತಲಾಶ್. ಬೇಟೆ, ಮಹಾ ಬೇಟೆಯಾಡಿರೋ ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರರನ್ನ ಬಂಧಿಸಿ ಸತತವಾಗಿ ಗ್ರಿಲ್ ಮಾಡ್ತಿದೆ. ಇಡಿ ಇಕ್ಕಳದಲ್ಲಿ ಸಿಲುಕಿರೋ ನಾಗೇಂದ್ರ ಏನೋ ಗೊತ್ತಿಲ್ಲ, ನನಗೇನೋ ಗೊತ್ತಿಲ್ಲ ಅಂತ ವಿಲವಿಲ ಒದ್ದಾಡ್ತಿದ್ದಾರೆ. ದಾಳಿ ವೇಳೆ 48 ಗಂಟೆಗಳ ಕಾಲ ನಿವಾಸದಲ್ಲಿ ವಿಚಾರಣೆ ಎದುರಿಸಿದ್ದ ನಾಗೇಂದ್ರರನ್ನ ನಿನ್ನೆಯಷ್ಟೇ ಇಡಿ ಅಧಿಕಾರಿಗಳು ಕಚೇರಿಗೆ ಕರೆತಂದು ಇಡೀ ದಿನ ಗ್ರಿಲ್ ಮಾಡಿದ್ರು. ಇಷ್ಟೇ ಅಲ್ಲ, ಇಡಿ ಕಚೇರಿಯಲ್ಲೇ ಬಂಧಿಸಿದ್ರು. ಜಡ್ಜ್ ಎದುರು ಹಾಜರುಪಡಿಸಿ ಜುಲೈ 18ರವರೆಗೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನ್ಯಾಯಾಧೀಶರ ಮುಂದೆ, ಇಡಿ ಅಧಿಕಾರಿಗಳ ಮುಂದೆ, ಮಾಧ್ಯಮಗಳ ಮುಂದೆಯೂ ನಾಗೇಂದ್ರ ಹೇಳ್ತಾ ಇರೋದು ಒಂದೇ ಉತ್ತರ: ನಾನು ಏನೋ ಮಾಡಿಲ್ಲ, ಅಕ್ರಮ ಹಣದ ವರ್ಗಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಜಡ್ಜ್ ಮುಂದೆ ಅನಾರೋಗ್ಯ ಸಮಸ್ಯೆ ಇದೆ, ಚಿಕಿತ್ಸೆ ಬೇಕು ಅಂತ ಮನವಿ ಮಾಡಿದ್ದಾರೆ. 24 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ನಡೆಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಗೊತ್ತಿಲ್ಲ ಅಂತಿರೋ ನಾಗೇಂದ್ರರನ್ನ ಇಡಿ ತೀವ್ರ ವಿಚಾರಣೆಗೊಳಪಡಿಸಿದೆ. ಲೆಕ್ಕ ಸಿಗದ 55 ಕೋಟಿ ರೂಪಾಯಿಗಾಗಿ ದಾಖಲೆ ಹುಡುಕಾಡ್ತಾಗಿದೆ. ₹187 ಕೋಟಿ ಪೈಕಿ 94 ಕೋಟಿ ಗುಳುಂ ಆಗಿರೋ ಆರೋಪವಿದೆ. ಬೇರೆ ಬೇರೆ ಕಂಪನಿಗಳ ಅಕೌಂಟ್ಗೆ 94 ಕೋಟಿ ರೂಪಾಯಿ ಪೈಕಿ 89 ಕೋಟಿಯನ್ನ ವರ್ಗಾವಣೆ ಮಾಡಲಾಗಿದೆ. ಕೆಲ ಅಕೌಂಟ್ಗಳು ಈಗ ಬಂದ್ ಕೂಡ ಆಗಿವೆ ಎನ್ನಲಾಗ್ತಿದೆ. ಸದ್ಯ ಇಡಿಗೆ 34 ಕೋಟಿ ರೂಪಾಯಿ ಲೆಕ್ಕ ಸಿಕ್ಕಿದ್ದು, ಉಳಿದ 55 ಕೋಟಿ ರೂಪಾಯಿಗಾಗಿ ಶೋಧ ನಡೆಸಲಾಗ್ತಿದೆ. ಇಡಿಗಿಂತ ಎಸ್ಐಟಿ ಅಧಿಕಾರಿಗಳೇ ತನಿಖೆಯಲ್ಲೇ ಮುಂದಿದ್ದಾರೆ. TV9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಹೇಳಿಕೆ. ನಾಗೇಂದ್ರ ಬಂಧನ ವಿಚಾರವಾಗಿ TV9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಪ್ರಕರಣದ ತನಿಖೆಯಲ್ಲಿ ಎಸ್ಐಟಿ ಅವರೇ ಮುಂದೆ ಹೋಗಿದ್ದಾರೆ, ಎಲ್ಲವನ್ನೂ ಸರಿಯಾಗಿ ನಿಭಾಯಿಸುತ್ತಿದ್ದಾರೆ ಅಂತ ಹೇಳಿದ್ರು. ನನ್ನ ಪ್ರಕಾರ ಈ SIT ಅವರು ಈಗಾಗಲೇ ಬಹಳ ದೂರ ಹೋಗಿರೋದ್ರಿಂದ ಅವರು ತನಿಖೆಯನ್ನು ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ಇಡಿ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಇಲ್ಲಿ ಒಂದು ಅಬ್ಸರ್ವೇಷನ್ ಇದೆ. ನಿನ್ನೆ ತಾನೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು, ಇಡಿ ಯಾಕೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ, ಇಲ್ಲಿ SIT ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಡಿ ಬಂದಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಿದೆ ಅಂತ. ನೀವು ಕೂಡ ಇದೇ ಲೈನನ್ನು ಇದೇ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾರ? ಇಡಿ ಎಂಟ್ರಿ ಆಗಿರೋ ಬಗ್ಗೆ ಪ್ರಶ್ನೆ ಇದೆಯಾ ನಿಮಗೂ? ಇಡಿಯವರು ನಾನು ಯಾಕೆ ತನಿಖೆ ಮಾಡ್ತಾ ಇದ್ದಾರೆ ಅಂತಂದರೆ, ಬಹುಶಃ ಬ್ಯಾಂಕ್ನ ಆ್ಯಂಗಲ್ನಿಂದ ತನಿಖೆ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು CBIನವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದರೆ ಬ್ಯಾಂಕ್ನವರು ಒಂದು ದೂರು ಕೊಟ್ಟಿದ್ದಾರೆ, ಅದರ ಮೇಲೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಂಧನ ಸಮರ್ಥಿಸಿಕೊಳ್ಳುತ್ತಾ ಸರ್ಕಾರದ ವಿರುದ್ಧ ಬಿಜೆಪಿ ಕೌಂಟರ್ ಅಟ್ಯಾಕ್ಗೆ ಮುಂದಾಗಿದೆ.
ಏನೋ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳದಿದ್ರೆ ಈ ಪ್ರಕರಣವೇ ಗೊತ್ತಾಗದಿದ್ರೆ ಏನು ಮಾಡ್ತಿದ್ರಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಸಿಎಂಗೆ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಮತ್ತು ಎಲ್ಲ ಹೈದರಾಬಾದ್ ಕಂಪನಿಗಳಿವೆ ಮತ್ತು ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದೇ ಮಾಡಿರುವಂಥದ್ದು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದ್ದೇ ಮಾಡಿದ್ದು. ಅವ್ರ ಆತ್ಮಹತ್ಯೆಗೆ ಶರಣಾಗದೆ ಹೋಗಿದ್ರೆ, ಬಹುಶಃ ಡೆತ್ ನೋಟು ಇರದೇ ಹೋಗಿದ್ರೆ, ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನ್ ಮಾಡ್ತಾ ಇದ್ರಿ? ಇವತ್ತು ವಾಲ್ಮೀಕಿ ಹಾಗಾದ್ರೆ ನೀವು ಇಲ್ಲಿವರೆಗೆ ಯಾಕೆ ಸುಮ್ಕೂತ್ರಿ? ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಣ ವಿಡ್ರಾ ಆಗ್ತದೆ ಅಂದರೆ ಬೇರೆ ಅಕೌಂಟಿಗೆ ಜಮಾ ಆಗ್ತದೆ, ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ. ಹಂಗಾರೆ ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು, ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ? ಹೀಗೆ ಬಿಜೆಪಿಯವರು ಸಿಎಂ ಗಮನಕ್ಕೆ ಬಂದೇ ಇದೆಲ್ಲ ಆಗಿರೋದು ಅಂದ್ರೆ ಸಿದ್ದರಾಮಯ್ಯ ಮಾತ್ರ ವಾಲ್ಮೀಕಿ ನಿಗಮ ಹಗರಣ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಹಣಕಾಸು ಸಚಿವರಾಗಿ ಏನೇನು ನಡೀತಾ ಇದೆ ಅನ್ನುವಂಥ ಸಂಗತಿ ತಮ್ಮ ಗಮನಕ್ಕೆ ಬರಲಿಲ್ವಾ ಅಂತ? ಇದು ನನ್ನ ಗಮನಕ್ಕೆ ಬಂದೂ ಇಲ್ಲ. ಯಾಕಂದರೆ ಇದು ಬರ್ತಕ್ಕಂಥ ವಿಷಯನೂ ಅಲ್ಲ. ನಾವು ಡಿಪಾರ್ಟ್ಮೆಂಟಿಗೆ ದುಡ್ಡು ಬಿಡುಗಡೆ ಮಾಡಿಬಿಡ್ತೀವಿ, ಅವರು PD ಅಕೌಂಟ್ನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದರಿಂದ PD ಅಕೌಂಟ್ನಲ್ಲಿ ಅವರೇ ಖರ್ಚು ಮಾಡಲಿಕ್ಕೆ ಸ್ವತಂತ್ರರಾಗಿರ್ತಾರೆ. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೇನು ಬರಲ್ಲ, ಇದು PD ಅಕೌಂಟ್ನಲ್ಲಿ ಇಟ್ಕೊಂಡಿದ್ದಂಥ ಹಣ. ರಾಜ್ಯ ರಾಜಕಾರಣದಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮದ ಕತೆ ದಿನದಿನಕ್ಕೂ ಸ್ಫೋಟವಾಗೋ ಲಕ್ಷಣಗಳು ಕಾಣ್ತಾ ಇವೆ. ಇಡಿಗೆ ನಾಗೇಂದ್ರ ಲಾಕ್ ಆಗಿದ್ದು ಪ್ರಕರಣದ ತನಿಖೆ ಇನ್ನಷ್ಟು ವೇಗವಾಗುವಂತೆ ಮಾಡಿದೆ. ಈ ನಡುವೆ ದದ್ದಲ್ ಅಜ್ಞಾತವಾಸ ಕೂಡ ಯಾರ್ಯಾರಿಗೆ ಸಂಕಷ್ಟ ತಂದಿಡುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, TV9.